एक बार फिर आपके सामने हम लेके आए बताएंगे आज बीदर तालुके के चांबड़ गांव में जो मुगेंद्र स्वामी जी है, जो उनका जो यहाँ पर उत्तराधिकारी का जो प्रोग्राम रखा गया है 20 तारीख 21 तारीख, उन्होंने आज मीडिया से बात की। ये ज़माने से यहाँ पर मठ है, लोग आते हैं जाते हैं और सभी लोगों पे मठ पे विश्वास है, परंपरा का मठ है। अभी यहाँ पर हम जो 20 तारीख 21 तारीख प्रारंभ कर रहे हैं, सभी बड़े स्वामी लोग आ रहे हैं, जगत गुरु आ रहे हैं, सभी भक्तों यहाँ पर 15-20 हज़ार भक्त आते हैं और हमारे पॉलिटिकल लीडर पूरे आ रहे हैं और फंक्शन बहुत अच्छे से कर रहे हैं। और सभी भक्तों को उन्होंने कहा कि सभी लोग आके भक्त लोग आके ये मठ को आके आशीर्वाद दें, क्योंकि ये परंपरा का मठ है और आगे आने वाले दिनों में यहाँ पर हम बहुत कुछ डेवलपमेंट करेंगे। और सभी भक्त यहाँ पर बहुत विश्वास से आते हैं, दूर दूर से भक्त आते हैं, इसलिए उन्होंने वो स्वामी जी ने आज सभी हमसे मीडिया से बात करते हुए सभी को उन्होंने कहा कि आए हमारे पास जितने भी पॉलिटिकल लीडर हैं। ವಿಶೇಷವಾಗಿ 7ನೇ ತಾರೀಕಿನಿಂದ ಕಾರ್ಯಕ್ರಮವನ್ನು ಪ್ರಾರಂಭಗೊಂಡಿದೆ. ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ 20-21 ಇಡೀ ನಮ್ಮ ಬೀದರ್ ಜಿಲ್ಲೆಯಲ್ಲಿ ನೋಡುವಂಥ ಕಾರ್ಯಕ್ರಮ ಪಟ್ಟಾಧಿಕಾರ ಇರೋದರಿಂದ ಬೀದರ್ ಜಿಲ್ಲೆಯ ಹಾಗೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶದಿಂದ ಎಲ್ಲ ಭಕ್ತಾದಿಗಳು, ಸಾವಿರಾರು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ. ಆ ನಿಟ್ಟಿನೊಳಗೆ ವಿಶೇಷವಾಗಿರ್ತಕ್ಕಂಥ ನೋಡುವಂಥ ಕಾರ್ಯಕ್ರಮ ಪಟ್ಟಾಧಿಕಾರ ಯಾರು ನೋಡಿದಾರೋ ಬಿಟ್ಟಿದಾರೋ ಗೊತ್ತಿಲ್ಲ, ಆದರೆ ನಮ್ಮ ಚಾಂಬಾಳ ನಗರದಲ್ಲಿ ನಡೆಯುವಂಥ ಪಟ್ಟಾಧಿಕಾರದಲ್ಲಿ ಇಡೀ ಆಂಧ್ರ, ಮಹಾರಾಷ್ಟ್ರ, ಹಲವಾರು ಜಿಲ್ಲೆಗಳಿಂದ, ತಾಲೂಕುಗಳಿಂದ ಬರ್ತಾ ಇದ್ದಾರೆ. ತಾವು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ यशस्वी ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. सर यहाँ पर स्वामी जी कौन से आ रहे हैं सर? अभी बहुत स्वामी जी आ रहे हैं बोल के गुरु जी ने ಜಗದ್ಗುರು ಉಜ್ಜಯಿನಿ ಜಗದ್ಗುರುಗಳು ಬರ್ತಾ ಇದ್ದಾರೆ, ಹಾರಕೂಡಿನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಹುಲ್ಸೂರಿನ ಸ್ವಾಮೀಜಿಯವರು ಬರ್ತಾ ಇದ್ದಾರೆ, ಭಾತಮ್ರ ಶ್ರೀಗಳವರು, ಭಾಲ್ಕಿ ಶ್ರೀಗಳವರು, ಹಿರೇನಾಗವ ಸ್ವಾಮೀಜಿಯವರು, ಕಡಗಂಚಿಯ ಸ್ವಾಮೀಜಿಯವರು, ವಿಶೇಷವಾಗಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಸ್ವಾಮೀಜಿಯವರು ಅನ್ನೋದಕ್ಕಿಂತ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಸ್ವಾಮೀಜಿಯವರು ಕೂಡ ಏನಂತಂದರೆ ನೂರಾರು ಸ್ವಾಮೀಜಿಯವರು, ಸಾವಿರಾರು ಲಕ್ಷಾಂತರ ಜನ ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಶರಣಬಸವೇಶ್ವರ ಪುರಾಣ ಸನ್ಮಾನ್ಯರಾಗಿರ್ತಕ್ಕಂಥ MP ಅವರಾಗಿರ್ತಕ್ಕಂಥ ಸಾಗರ್ ಬಿ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ. ಶ್ರೀಮದ್ ಜಗದ್ಗುರು ಪಂಚಾಚಾರ್ಯ ಪರಿಷತ್ತಂತೂ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ 7ನೇ ತಾರೀಕಿನಿಂದ 21ನೇ ತಾರೀಕು ತನಕ ಕಲಬುರಗಿ ಶರಣಬಸವೇಶ್ವರ ಒಂದು ಪುರಾಣ ಪ್ರವಚನ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆದ. ಅದ್ರ ಜೊತೆಗೆ ಏನಪ್ಪ ಅಂತಂದ್ರೆ ಈ ಗುರು ಪಟ್ಟಾಧಿಕಾರ ಮಹೋತ್ಸವದ ನಿಮಿತ್ತ 20ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಉಜ್ಜಯಿನಿ ಜಗದ್ಗುರು ಮಹಾಸನ್ನಿಧಿಯವರು ಇಲ್ಲಿ ಚಾಂಬಾಳ ಗ್ರಾಮಕ್ಕೆ ದಯಮಾಡಿಸ್ಲಕತ್ತಾರ. 20ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಜಗದ್ಗುರು ಉಜ್ಜಯಿನಿ ಅವ್ರದ್ದು ಏನಪ್ಪ ಅಂತಂದ್ರೆ ಅಡ್ಡಪಲ್ಲಿಗೆ ಮಹೋತ್ಸವದ ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೂಟದ ಎಲ್ಲ ಸ್ವಾಮೀಜಿಯವರು ಹಾಗೂ ಎಲ್ಲ ಭಾಗದ ಹರಗುರು ಚರಮೂರ್ತಿಗಳು ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ದಯಮಾಡಿಸಿ ನಾವು ಮುರುಗೇಂದ್ರ ದೇವರ ಗುರು ಪಟ್ಟಾಧಿಕಾರ ಮಹೋತ್ಸವವನ್ನು ವಿಜೃಂಭಣೆಯಾಗಿ ನೆರವೇರಿಸಬೇಕಂತ ಹೇಳ್ಕೊಂಡು ಎಲ್ಲ ಏನಪ್ಪ ಅಂತಂದ್ರೆ ಸ್ವಾಮೀಜಿಗಳು ಹಾಗೂ ಚಾಂಬಾಳ ಗ್ರಾಮದ ಎಲ್ಲ ಸದ್ಭಕ್ತರು ಮತ್ತು ಈ ಬೀದರ್ ಜಿಲ್ಲಾ ಮಠಾಧೀಶರ ಒಕ್ಕೂಟದ ಕಡೆಯಿಂದ ಆಯೋಜನೆ ಮಾಡಲಾಗಿದೆ. सर अभी यहाँ पर ये मठ कितने साल का और कितने कौन से ज़माने का मठ है सर यहाँ पर? क्योंकि मठ का ज़्यादा नाम है सर, बहुत लोग भरोसे से आते हैं सर, यहाँ आने के लोगों का मन्नत पूरा था, उसके बारे में क्या कहते हैं सर आप? ಈ ಮಠ ಸುಮಾರು ಏನೂ ಇಲ್ಲತ್ತಂದ್ರೆ ಬಸವಣ್ಣವ್ರ ಕಾಲದಾಗ ಇಟ್ಕೊಂಡು ಈ ಮಠ ಏನಪ್ಪ ಅಂತಂದ್ರೆ ಇಲ್ಲಿ ಪಂಚಾಚಾರ್ಯ ಮಠ ಅದ, ಉಜ್ಜಯಿನಿ ಶಾಖಾ ಮಠ. ಇದು
ಪ್ರಸಿದ್ಧವಾಗಿರ್ತಕ್ಕಂತಹ ಮಠ ಅದ ಬೀದರ್ ಜಿಲ್ಲಾದೊಳಗೆ, ಬೀದರ್ ಜಿಲ್ಲಾ ಬೀದರ್ ತಾಲೂಕದೊಳಗೆ ಪರಂಪರೆಯಾಗಿರ್ತಕ್ಕಂತಹ ಉಜ್ಜಯಿನಿ ಶಾಖಾ ಮಠ ಇದಾದ. सर यहाँ पर जो अभी जो 20 तारीख 21 तारीख जो लोग आ रहे हैं, कितने हज़ार लोग पब्लिक आएंगे सर अंदर? ಇಲ್ಲಿ ಏನೂ ಇಲ್ಲ ಅಂತಂದ್ರೆ ಈ ಗುರು ಪಟ್ಟಾಧಿಕಾರ ಮಹೋತ್ಸವಕ್ಕೆ ಒಂದು 15ರಿಂದ 20 ಸಾವಿರ ಜನ ಪಬ್ಲಿಕ್ ಬರೋಂಥ ನಿರೀಕ್ಷೆ ಅದ. ಮತ್ತು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ರಹೀಂ ಖಾನ್ ಅವರಾಗಿರ್ಬೋದು, ಆಗ ನಮ್ಮ ಶೈಲೇಂದ್ರ ಬೆಳ್ದಾಳಿ ಅವರಾಗಿರ್ಬೇಕು, ಶಾಣು ಸಲ್ಗರ್ ಅವರಾಗಿರ್ಬೋದು, ಪ್ರಭು ಚವ್ಹಾಣ್ ಅವರಾಗಿರ್ಬೋದು, ಎಲ್ಲ ಆ ಪಾರ್ಟಿ ಈ ಪಾರ್ಟಿ ಅಂತೇನಿಲ್ಲ, ಎಲ್ಲ BJP, ಕಾಂಗ್ರೆಸ್, JDS ಎಲ್ಲರೂ ಏನಪ್ಪ ಅಂತಂದ್ರೆ ನಮ್ಮ ಬಂಡೆಪ್ಪ ಕಾಶಂಪುರ ಅವರಾಗಿರ್ಬೋದು, ಎಲ್ಲ ಏನಪ್ಪ ಅಂತಂದ್ರೆ ಈ MLAಗಳು, ಮಿನಿಸ್ಟರ್ಗಳು, ಅದಲ್ಲದೆ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು, JDPದವರು ಇವರೆಲ್ಲರೂ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಬಹು ವಿಜೃಂಭಣೆಯಿಂದ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರ್ತದೆ. सर भक्त लोग कहाँ से आ रहे हैं सर? भक्त लोग जो बड़ा जाते हैं ಭಕ್ತ ಲೋಕ ಮಹಾರಾಷ್ಟ್ರದಿಂದ ಅಕ್ಕಲಕೋಟೆ ತಾಲೂಕು ಈ ಗುರುಗಳದ್ದು ಏನಪ್ಪ ಅಂತಂದ್ರೆ ದೈಟ್ನಾದ ಅಲ್ಲಿದ್ದು ಬರ್ತಾರೆ, ಅಕ್ಕಲಕೋಟೆ ತಾಲೂಕದಾಗ ಬರ್ತಾರೆ, ಆಂಧ್ರದಿಂದ ಬರ್ತಾರೆ, ಇಲ್ಲಿ ಬೀದರ್ ಜಿಲ್ಲಾ ಸುತ್ತಮುತ್ತ ಎಲ್ಲ ಕಡೆಯಿಂದ ಏನಪ್ಪ ಅಂತಂದ್ರೆ ಭಕ್ತರು ಬರ್ತಾರೆ. ಈ ಮಠಕ್ಕೆ ಏನಪ್ಪ ಅಂತಂದ್ರೆ ಶಿಷ್ಯ ಪರಂಪರೆ ಇರ್ತಕ್ಕಂಥ ಮಠ ಅದ. ಮುರುಗೇಂದ್ರ ದೇವರು ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಪುರಾಣ ಪ್ರವಚನ ಮಾಡುವ ಮುಖಾಂತರ ಅವ್ರದೇ ಆಗಿರ್ತಕ್ಕಂತಹ ಒಂದು ಶಿಷ್ಯ ಸಂಪರ್ಕವನ್ನು ಸಂಪಾದನೆ ಅಂತಕ್ಕಂಥದ್ದು ಮಾಡ್ಯಾರ. ಆ ಎಲ್ಲ ಶಿಷ್ಯರು ಏನಪ್ಪ ಅಂತಂದ್ರೆ ಸುಮಾರು ಒಂದು 10-15 ಸಾವಿರದಿಂದ ಆ ಪಬ್ಲಿಕ್ ಬರ್ತದೆ. ಇದೆಲ್ಲ ಏನಪ್ಪ ಅಂತಂದ್ರೆ ಬೀದರ್ ಸುತ್ತಮುತ್ತ ಏನಂತಂದ್ರೆ ಅದು ಒಂದು 8 ಸಾವಿರ ಪಬ್ಲಿಕ್ ಬರ್ತದೆ. ಟೋಟಲ್ ಒಂದು 15ರಿಂದ 20 ಸಾವಿರ पब्लिक बरंत निरीक्षे ये कार्यक्रम तो सर। और एक बात, जो अभी ये महाराज जी है, जो इनके कदम जो मठ में पड़े, मठ बहुत अच्छे से हुआ सर। ये महाराज बहुत ये मठ को लक्की है बोलते सर, इसके बारे में क्या कहते सर आप? ಇದು ಮಠ ಹೆಂಗದ ಅಂತಂದ್ರೆ ಮೊದಲಿನ ಗುರುಗಳದು ಆಶೀರ್ವಾದ, ಈಗಿರಂಥ ಗುರುಗಳದು ಶ್ರಮ ಅದ. ಆ ಶ್ರಮದಿಂದ ಏನಪ್ಪ ಅಂತಂದ್ರೆ ಇದಕ್ಕೆ ಭಕ್ತರ ಭಕ್ತಿ ಶ್ರೀಮಠದ ಆಸ್ತಿ ಅಂದಂಗೆ ಭಕ್ತರ ಸಹಕಾರ ಭಾಳ ಅದ. ಆ ಸಹಕಾರದಿಂದ ಏನಪ್ಪ ಅಂತಂದ್ರೆ ಗುರುಗಳು ಈ ಮಠವನ್ನು ಅಚ್ಚುಕಟ್ಟಾಗಿ ಏನಪ್ಪ ಅಂತಂದ್ರೆ ಬೆಳೆಸ್ಯಾರ. ಈ ಮಠದ ಜೊತೆಯಲ್ಲಿ ಏನಪ್ಪ ಅಂತಂದ್ರೆ ಎಲ್ಲರ ಮನೆ ಒಳಗೂ ಮತ್ತು ಎಲ್ಲ ಭಕ್ತರ ಮನುಷ್ಯನೊಳಗೂ ಏನಪ್ಪ ಅಂತಂದ್ರೆ ಗುರುಗಳು ಅದಾರ ಅಂತಕ್ಕಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ. आपका नाम सर? हमारा नाम चिदानंद स्वामी जी. ಪಂಚಾಚಾರ್ಯ ಜಗದ್ಗುರು ಪ್ರಥಮದಲ್ಲಿ ಜಗದ್ಗುರು ಪಂಚಪೀಠಾಧೀಶ್ವರನ ಬಸವಾದಿ ಪರಮಹಂಸರನ್ನ ಎನ್ನೊಡೆ ಗುರುಕುಮಾರ ಶಿವಯ್ಯನ ಹಾಗೂ ಚಾಂಬಾಳ ಶ್ರೀಮಠದ ಸಮಸ್ತ ಗುರು ಪರಂಪರೆಗೆ ಅನಂತ ಭಕ್ತಿಯ ನಮನಗಳನ್ನು ಸಲ್ಲಿಸಿ ಪರಮ ಪವಿತ್ರವಾಗಿರುವಂಥ ಚಾಂಬಾಳ ಗ್ರಾಮದಲ್ಲಿ ಸದ್ಗುರು ರುದ್ರಮುನೀಶ್ವರ ಸಂಸ್ಥಾನ ಹಿರೇಮಠದೊಳಗೆ ಮೊನ್ನೆ ತಾನೇ ನಮ್ಮನ್ನೆಲ್ಲ ಬಿಟ್ಟಾಗಲಿರುವಂತಹ ಪರಮಪೂಜ್ಯ ರುದ್ರಮುನಿ ಪಟ್ಟದೇವರ ಲಿಂಗೈಕ್ಯ ನಂತರದಲ್ಲಿ ಎಲ್ಲ ಊರಾಗಿನ ಭಕ್ತರು ಹಾಗೂ ಶಿಷ್ಯ ಪರಂಪರೆ ಕೂಡಿಕೊಂಡು ಈ ಮಠಕ್ಕೆ ಉತ್ತರಾಧಿಕಾರಿಯಾಗಿ ಆಗಿ ಬಂದಿರುವಂಥ ನಮ್ಮನ್ನು ಪಟ್ಟಾಧಿಕಾರವನ್ನು ಮಾಡಬೇಕು ಅಂತ ತಿಳ್ಕೊಂಡು ನಿರ್ಧಾರವನ್ನು ಮಾಡಿ, ಕೇವಲ ಇದು ಪಟ್ಟಾಧಿಕಾರ ನಿಮಿತ್ತವಾಗಿ ಅಷ್ಟೇ, ಆದ್ರೆ ಈ ಪಟ್ಟಾಧಿಕಾರಿ ಕಾರ್ಯಕ್ರಮದೊಳಗೆ ಬಹಳಷ್ಟು ಪವಿತ್ರವಾಗಿರುವಂಥ ಕಾರ್ಯಕ್ರಮಗಳನ್ನು ನಿಯೋಜನೆ ಮಾಡಿರುವಂಥದ್ದು. 7ನೇ ತಾರೀಕಿಗೆ ಆರಂಭಗೊಂಡಿರುವಂಥ ಈ ಕಾರ್ಯಕ್ರಮ 20 ಹಾಗೂ 21ರಂದು ಗುರು ಪಟ್ಟಾಧಿಕಾರ ಕಾರ್ಯಕ್ರಮವನ್ನು ಮಾಡೋದರ ಮುಖಾಂತರವಾಗಿ ಸಂಪನ್ನಗೊಳ್ಳುತ್ತದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ದೊಡ್ಡ ಹೆಸರಾಂತ ಪರಮ ಪೂಜ್ಯರು, ರಾಜಕೀಯ ಧುರೀಣರು, ಕವಿಗಳು, ಸಾಹಿತಿಗಳು ಎಲ್ಲ ರೀತಿಯಿಂದಲೂ ಕೂಡ ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮವನ್ನು ಈ ಸಂದರ್ಭದೊಳಗೆ ನಡೀತಾ ಇದೆ. ಜ್ಞಾನದಾಸೋಹ ಅಷ್ಟೇ ಅಲ್ಲದೆ ಅನ್ನದಾಸೋಹ, ಜ್ಞಾನದಾಸೋಹ ಎಲ್ಲ ರೀತಿಯಿಂದ ಕಾರ್ಯಕ್ರಮವನ್ನು ಕೂಡ ನಮ್ಮೆಲ್ಲ ಚಾಂಬಾಳ ಗ್ರಾಮಸ್ಥರು ಕೂಡಿಕೊಂಡು ಶಿಷ್ಯ ಪರಂಪರೆ ಕೂಡಿಕೊಂಡು ಇದನ್ನು ನಿಯೋಜನೆ ಮಾಡಿದ್ದಾರೆ. ಅದರಂತೆಯೇ ಬಹಳ ವಿಶೇಷವಾಗಿ ನಾವು ಒಂದು ಗಮನದೊಳಗೆ ಇಡುವಂಥದ್ದು, ಈ ಭಾಗದೊಳಗಿರುವಂಥ ಎಲ್ಲ ಭಕ್ತರು ಇವತ್ತು ಆ ಊರ ಈ ಊರ ಅನ್ಲಾರ್ದೇ ಚಾಂಬಾಳ ಮಠ ಅಂತ ತಿಳ್ಕೊಳಿಕ್ಕಿದ್ರೆ ಎಲ್ಲರಿಗೂ ಕೂಡ ಬೇಕಾಗಿರುವಂಥ ಶ್ರೀಮಠ ಅದ. ಯಾರಿಗೆ ಕಷ್ಟ ಇರಲಿ, ನೋವು ಇರಲಿ, ದುಃಖ ಇರಲಿ, ನಲಿವಿರಲಿ ಎಲ್ಲ ರೀತಿಯಿಂದಲೂ ಕೂಡ ಹಂಚ್ಕೊಳ್ಳುವಂಥ ಪಟ್ಟದೇವರು ಮಾಡಿದ್ದಾರೆ. ಆ ಒಂದು ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹುಡುಗುವಂಥ ಜವಾಬ್ದಾರಿಯನ್ನು ಇವತ್ತಿನ ದಿವಸ 20 ಹಾಗೂ 21ನೇ ತಾರೀಕಿಗೆ ನಮ್ಮ ಮೇಲೆ ಎಲ್ಲ ಪರಮ ಪೂಜ್ಯರು ದಯಪಾಲಿಸಲಿದ್ದಾರೆ. ಅದನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ತಿಳಿಸಿ, ಪೂಜ್ಯರಾಗಿರುವಂಥ ರುದ್ರಮುನಿ ಪಟ್ಟದೇವರು ಕೇವಲ ನಮ್ಮ ವೀರಶೈವ ಲಿಂಗಾಯತ ಧರ್ಮಕ್ಕಷ್ಟೇ ಮೀಸಲಾಗಿರೋದಾದ್ರೆ ಎಲ್ಲ ಜಾತಿಗಳು ಕೂಡ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಿ, ಎಲ್ಲ ಬಡವರಿಗೆ, ದೀನರಿಗೆ, ದಲಿತರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅದ್ಭುತವಾಗಿರುವಂಥ ಶಿಕ್ಷಣ ಕ್ರಾಂತಿಯನ್ನು ಪೂಜ್ಯರು ಮಾಡಿದ್ದಾರೆ. ಸದ್ಗುರು ರುದ್ರಮುನಿ ಪಟ್ಟದೇವರು ವಿದ್ಯಾಸಂಸ್ಥೆ ಅನ್ನುವಂಥ ಸಂಸ್ಥೆಯನ್ನು ಆರಂಭಿಸಿ ಅದರ ಅಡಿ ಒಳಗೆ ವೀರಭದ್ರೇಶ್ವರ ಪ್ರೌಢಶಾಲೆ, ನೀಲಮ್ಮ ತಾಯಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ
ವೀರಭದ್ರೇಶ್ವರ ಉಚಿತ ವಸತಿ ನಿಲಯ ಅಂತ ತಿಳ್ಕೊಂಡು ಹೇಳಿ ಹಾಸ್ಟೆಲನ್ನು ಕೂಡ ಪರಮ ಪೂಜ್ಯರು ಪ್ರಾರಂಭ ಮಾಡಿರುವಂಥವರು. ಅಂಥ ಒಂದು ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಎಲ್ಲ ಭಕ್ತರು ಹಾಗೂ ಎಲ್ಲ ಶಿಷ್ಯ ಬಳಗದವರು ಕೂಡ್ಕೊಂಡು ಇವತ್ತು ಗುರು ಪಟ್ಟಾಧಿಕಾರವನ್ನು ಪೂಜ್ಯರ ಆಶೀರ್ವಾದದೊಂದಿಗೆ ಮಾಡಬೇಕಂತ ನಿರ್ಧಾರವನ್ನು ಮಾಡಿದ್ದಾರೆ. सर जो 21 तारीख 20 तारीख है सर, इसके बाद आपका जो होगा आपको पावरफुल ज़्यादा होता सर, जब आपका जिम्मेदारी मठ की जिम्मेदारी और ज़्यादा होता था, इसके बारे में और आगे कुछ तैयारी कर रहे हैं सर आप? ನಾವೆಲ್ಲರೂ ಕೂಡ ಗಮನದೊಳಗೆ ಇಟ್ಕೋಬೇಕು. ಈ ಜವಾಬ್ದಾರಿ ಅಂತ ತಿಳ್ಕೊಳಿಕ್ಕಿದ್ರೆ ಭಾಳ ದೊಡ್ಡ ಜವಾಬ್ದಾರಿ ಇದ್ದಂಗೆ. ಇವತ್ತಿನ ದಿವಸ ನೀವೆಲ್ಲ ಬರೀ ಒಂದು ಮನೆಯನ್ನು ಸಂಭಾಳಿಸ್ಕೊಂಡು ಹೋಗೋದೇ ದೊಡ್ಡ ಕಠಿಣ ಅದ. ಮನೆಯೊಳಗೆ ಎಷ್ಟು ಮಂದಿ ಇರ್ತಾರೆ ಅಂದ್ರೆ ಭಾಳ ಅಂದ್ರೆ 8 ಮಂದಿ 10 ಮಂದಿ ಇರ್ತೀರಿ. ಅಂಥ ಒಂದು ಮನೆಯೇ ಸಂಭಾಳಿಸ್ಕೊಂಡು ಹೋಗೋದು, ಮೇಂಟೈನ್ ಮಾಡ್ಕೊಂಡು ಹೋಗೋದಂದರೆ ಎಷ್ಟೋ ಕಷ್ಟ ಆಗ್ತದೆ. ಅಂಥದ್ರೊಳಗೆ ಇವತ್ತಿನ ದಿವಸ ಇಡೀ ಸಮಾಜ, ಲಕ್ಷಾಂತರ ಭಕ್ತರು, ಲಕ್ಷಾಂತರ ಶಿಷ್ಯ ಬಳಗವನ್ನು ಹೊಂದಿರುವಂಥ ಮಠ ಸಂಪೂರ್ಣವಾಗಿ ಎಲ್ಲ ಪರಮ ಪೂಜ್ಯರ ಒಂದು ಆಶೀರ್ವಾದದೊಂದಿಗೆ ಇವತ್ತಿನ ದಿವಸ ಸುಂದರವಾಗಿ ಯಾರಿಗೂ ಕೂಡ ಏನೂ ತೊಂದರೆ ಆಗಲಾರ್ದಂಗೆ ನಿಭಾಯಿಸ್ಕೊಂಡು ಹೋಗುವಂತಹ ಒಂದು ಆಶೀರ್ವಾದವನ್ನು ರುದ್ರಮುನಿ ಪಟ್ಟದೇವರು ಮಾಡ್ಯಾರ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಮುಂದೂ ಕೂಡ ಎಲ್ಲ ರೀತಿಯಿಂದನೂ ಕೂಡ ಸೇವೆಗೆ ನಾವು ಸನ್ನದ್ಧರಾಗಿದ್ದೇವೆ. आपका नाम सर? ಪೂಜ್ಯ ಶ್ರೀ ಮುರುಗೇಂದ್ರ ದೇವರು, ಉತ್ತರಾಧಿಕಾರಿಗಳು, ಶ್ರೀ ಗುರು ರುದ್ರಮುನೀಶ್ವರ ಸಂಸ್ಥಾನ ಮಠ ಚಾಂಬಾರು.